ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಒಬ್ಬರು ವಿನೆಕ್ ಬ್ಲೌಸ್ದು ಪ್ಯಾಟರ್ನ್ ಮೇಕಿಂಗನ್ನು ತೋರಿಸ್ಕೊಡಿ ಅಂತ ನನಗೆ ಕಮೆಂಟ್ ಮಾಡಿದರು. ಸೊ ಅವ್ರಿಗೋಸ್ಕರ ವಿಡಿಯೋನ ಮಾಡ್ತಾಯಿದ್ದೀನಿ. ನಾವು ವಿನೆಕ್ ಬ್ಲೌಸನ್ನು ಅಂದರೆ ಬ್ಯಾಕ್ ಸೈಡು ವಿನೆಕ್ಕು, ಫ್ರಂಟ್ ಸೈಡು ವಿನೆಕ್ ಇದ್ದಾಗ ನಾವು ಇಲ್ಲ ಒಂದು ಪ್ರಿನ್ಸಸ್ ಕಟ್ಟಲ್ಲಾದರೂ ನಾವು ಕಟ್ಟಿಂಗನ್ನು ಮಾಡಬೇಕು, ಇಲ್ಲ ಶೋಲ್ಡರ್ ಟು ವೇಸ್ಟ್ ಡಾಟಲ್ಲಾದರೂ ಕಟ್ಟಿಂಗನ್ನು ಮಾಡಬೇಕು. ಆಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ. ಇನ್ನೊಂದು, ಆದಷ್ಟು ಬೋಟ್ ನೆಕ್ ಮೆಥಡಲ್ಲಿ ನೀವು ಈ ವಿನೆಕ್ ಪ್ಯಾಟ್ರನ್ ಬ್ಲೌಸನ್ನು ಕಟ್ಟಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ನಾರ್ಮಲ್ ಡೀಪ್ ನೆಕ್ ಬ್ಲೌಸಸ್ ಎಲ್ಲ ನಮ್ಗೆ ಅಷ್ಟು ಚೆನ್ನಾಗಿ ಲುಕ್ ಅನ್ನೋದು ಕಾಣಿಸೋದಿಲ್ಲ. ಆದಷ್ಟು ಬೋಟ್ ನೆಕ್ ಪ್ಯಾಟ್ರನಲ್ಲಿ ನೀವು ವಿ ನೆಕ್ ಬ್ಲೌಸ್ನ ಕಟ್ಟಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ. ಈಗ ನಾನು ನನ್ನ ಬಾಡಿ ಮೆಸರ್ಮೆಂಟ್ಸ್ ಪ್ರಕಾರ ನಾನು ಯಾವ ರೀತಿ ವಿ ನೆಕ್ ಬ್ಲೌಸ್ನ ಪ್ಯಾಟ್ರನ್ ಮೇಕಿಂಗನ್ನು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಇವು ಬಂದು ನನ್ನ ಮೆಸರ್ಮೆಂಟ್ಸು. ನನಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಬಂದು 14.5. ನನ್ನ ಫುಲ್ ಶೋಲ್ಡರ್ ಬಂದು 16 ಇಂಚಸ್, ಅಪ್ಪರ್ ಚೆಸ್ಟ್ ಬಂದು 38, ಫುಲ್ ಬಸ್ಟ್ ಬಂದು 39, ವೇಸ್ಟ್ ಬಂದು 33, ಹಾರ್ಮೋಲ್ ರೌಂಡ್ ಬಂದು 17, ಬಸ್ಟ್ ಪಾಯಿಂಟ್ ಬಂದು 10 ಇಂಚಸ್. ನಾನು ಇಷ್ಟು ಮೆಸರ್ಮೆಂಟ್ಸನ್ನ ತೊಗೊಂಡಿದ್ದೀನಿ. ಈಗ ಫಸ್ಟ್ ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡೋಣ. ನೋಡಿ, ಫಸ್ಟ್ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಶೋಲ್ಡರ್ ಡೌನ್ಗೋಸ್ಕರ 1/2 ಇಂಚಿಗೆ ರೀತಿ ಒಂದು ಲೈನ್ ಹಾಕ್ಕೊಂಡು ಮತ್ತೆ ಈ ರೀತಿ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಫಸ್ಟ್ ಸ್ಟ್ರೈಟ್ ಆಗಿರೋದಕ್ಕೊಂದು ಲೈನು, ಆನಂತರ ಶೋಲ್ಡರ್ ಡೌನ್ಗೋಸ್ಕರ 1/2 ಇಂಚಿಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈಗ ನೆಕ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನನ್ನ ಅಪ್ಪರ್ ಚೆಸ್ಟ್ ಬಂದು 38 ಡಿವೈಡೆಡ್ ಬೈ 12 ಮಾಡಿದಾಗ 3 ಇಂಚಸ್ ಬಂತು. ನಾನು 3 ಇಂಚಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಶೋಲ್ಡರ್ ಬಂದು 16 ಡಿವೈಡೆಡ್ ಬೈ 2 ಮಾಡಿದಾಗ 8 ಇಂಚಸ್ ಆಗುತ್ತೆ. ಆ 8 ಇಂಚಸ್ನ ಶೋಲ್ಡರ್ ಲೈನ್ ಮೇಲೆ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ 2 ಪಾಯಿಂಟ್ಸ್ನ ಈ ರೀತಿ ಕ್ರಾಸ್ ಆಗಿ ನಾವು ಜಾಯಿನ್ ಮಾಡ್ಕೋಬೇಕು. ಈಗ ನನ್ನ ಆರ್ಮ್ ರೌಂಡ್ ಬಂದು 17 ಇಂಚಸ್ಸು. 17 ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 8.5 ಬರುತ್ತೆ. ಈ 8.5ಅಲ್ಲಿ -1.75ನ ನಾವು ಲೆಸ್ ಮಾಡಿದಾಗ ನನಗೆ 6.75 ಬರುತ್ತೆ. ನಿಮ್ಮ ಆರ್ಮ್ ರೌಂಡ್ ಎಷ್ಟಿರುತ್ತೋ ಅದನ್ನು ಡಿವೈಡೆಡ್ ಬೈ 2 ಮಾಡಿ ಅದರಲ್ಲಿ 1/4 ಇಂಚಿನ ಮೈನಸ್ ಮಾಡ್ಕೊಳ್ಳಿ. ಈಗ ನನ್ನ ಆರ್ಮ್ ರೌಂಡು 17 ಡಿವೈಡೆಡ್ ಬೈ 2 ಮಾಡಿದಾಗ ನನಗೆ 6.75 ಅಂತ ಬಂತು. ಅದಕ್ಕೆ ಈ ರೀತಿ ಒಂದು ಪಾಯಿಂಟ್ನ ಮಾಡಿಕೊಂಡು ಅಲ್ಲಿಗೆ ಕೂಡ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಇದು ನಮಗೆ ಚೆಸ್ಟ್ ಲೈನು. ಈಗ ನಾವು ಚೆಸ್ಟ್ ಲೈನ್ ಮೇಲೆ ವಿಡ್ತನ್ನು ಕಂಡುಹಿಡ್ಕೋಬೇಕು. ವಿಡ್ತನ್ನು ಕಂಡುಹಿಡಿಯೋದು ನಾನಿಲ್ಲಿ ಬಸ್ಟ್ ಮೆಥಡಲ್ಲಿ ಕಟ್ಟಿಂಗನ್ನು ಮಾಡ್ತಿರೋದ್ರಿಂದ ನನ್ನ ಬಸ್ಟ್ ಬಂದು 39 ಪ್ಲಸ್ 2 ಇಂಚಸ್ಸು ಲೂಸಿಂಗೋಸ್ಕರ ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ 4 ಮಾಡ್ಕೊತಾ ಇದ್ದೀನಿ. ಅದರಲ್ಲಿ 4ನೇ ಒಂದು ಭಾಗ 10.25 ಇಂಚು ಬಂತು. ಈ 10.25 ಇಂಚಿನ ಚೆಸ್ಟ್ ಲೈನ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಈಗ ನಾನು ಅಪ್ಪರ್ ಚೆಸ್ಟ್ ಬಂದು 38. ನಾನು ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೀವಿಂಗ್ ಅಲೌನ್ಸಸ್ ಸೈಡಿಂದ 2.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು ವೇಳೆ ನೀವೇನಾದರೂ 36 ಅಪ್ಪರ್ ಚೆಸ್ಟ್ ಆದರೆ ನೀವು 2.4 ಮಾಡ್ಕೊಳ್ಳಿ, ಅಥವಾ 34 ಆದರೆ 2.3 ಮಾಡ್ಕೊಳ್ಳಿ. ಈ ಥರ ನಂದು 38 ಅಪ್ಪರ್ ಚೆಸ್ಟ್ ಆಗಿರೋದ್ರಿಂದ ನಾನು 2.5ಗೆ ಆರ್ಮ್ ಕರ್ವ್ ಲೈನ್ಗೋಸ್ಕರ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು, ಈಗ ಆ ಲೈನ್ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದು ಅದ್ರ ಲೈನನ್ನು ಈ ರೀತಿ ಸ್ಟ್ರೈಟಾಗಿ ಶೋಲ್ಡರ್ ಲೈನ್ಗೆ ಕನೆಕ್ಟ್ ಮಾಡ್ಕೋಬೇಕು. ನೋಡಿ, ಶೋಲ್ಡರ್ ಪಾಯಿಂಟ್ ಅದು ನೆಕ್ ಪಾಯಿಂಟು ಈ ರೀತಿ ನಿಮಗೆ ಕ್ಲಿಯರಾಗಿ ಬರೆದು ತೋರಿಸ್ತಾ ಇದ್ದೀನಿ. ಈಗ ನೀವೇನು ಲೈನ್ ಹಾಕ್ಕೊಂಡಿದ್ರು ಆ ಲೈನನ್ನು ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೋಬೇಕು. ಟೇಪನ್ನು ಈ ರೀತಿ ಪ್ಲೇಸ್ ಮಾಡ್ಕೊಂಡಾಗ ನಿಮಗೆ ಮಿಡ್ ಪಾಯಿಂಟ್ ಅನ್ನೋದು ಗೊತ್ತಾಗುತ್ತೆ. ಆ ಮಿಡ್ ಪಾಯಿಂಟ್ ಹತ್ರದಿಂದ 1.5 ಇಂಚು ಡೌನ್ಗೆ ಇನ್ನೊಂದು ಮೀಟಿಂಗ್ ಪಾಯಿಂಟ್ನ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಈಗ ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಆರ್ಮ್ ಕರ್ವ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ನೋಡಿ, 1.5 ಇಂಚಿನ ಮೀಟಿಂಗ್ ಪಾಯಿಂಟು ಮತ್ತು ಚೆಸ್ಟ್ ಲೈನಲ್ಲಿ ನಿಮ್ಮದು ವಿಡ್ತ್ ಇದೆಯಲ್ವ 10.25 ಇಂಚು, ಆ ವಿಡ್ತ್ ಹತ್ತಿರಗೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು ಆರ್ಮ್ ಕರ್ವ್ ಲೈನ್ನ. ಈಗ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೂ ಮೊದಲು ನಮ್ಮದು ಶೋಲ್ಡರ್ ಬಂದು 8 ಇಂಚಸ್ ಅಲ್ವಾ. ನೋಡಿ, ನಮ್ಮ ಶೋಲ್ಡರ್ ಪಾಯಿಂಟ್ ಅನ್ನೋದು ನೀವೇನು ಆರ್ಮ್ ಕರ್ವ್ ಲೈನ್ ಹಾಕ್ಕೊಂಡಿದ್ರು ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿದೆ. ಈಗ ಅದನ್ನು ಕೂಡ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ನಮ್ಮ ಮಿಡ್ ಪಾಯಿಂಟ್ ಏನು ಮಿಡ್ ಪಾಯಿಂಟ್ ಇರುತ್ತೋ ಆ ಮಿಡ್ ಪಾಯಿಂಟಿಗೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಆರ್ಮ್ ರೌಂಡ್ ಬಂದು ಬ್ಯಾಕ್ ಪಾರ್ಟಲ್ಲಿ 8.5 ಇಂಚಸ್ ಅನ್ನೋದು ಬಂದಿರಬೇಕು. ನೋಡಿ, ಕರೆಕ್ಟಾಗಿ ನನಗೆ 8.5 ಅನ್ನೋದು ಬರ್ತಿದೆ. ನಿಮ್ಗೊಂದು ವೇಳೆ ಬಂದಿಲ್ಲ ಅಂದರೆ ನೀವು ಅಲ್ಲಿ ಚೆಸ್ಟ್ ಲೈನನ್ನು ಮತ್ತು ಮೇಲೆ ಮತ್ತು ಕೆಳಗಡೆ ಮಾಡ್ಬೋದು. ಅಂದರೆ ನಿಮ್ಗೊಂದು ವೇಳೆ ಜಾಸ್ತಿ ಬಂದಿದೆ ಅಂದರೆ ಮೇಲೆಗಡೆಗೆ ಹೋಗಿ, ಇಲ್ಲ ಕಡಿಮೆ ಬಂದಿದೆ ಅಂದರೆ ಕೆಳಗಡೆಗೆ ಅದನ್ನು ಜರುಗಿಸ್ಕೋಬೋದು. ಈಗ ಶೋಲ್ಡರ್ ಪಟ್ಟಿ ಬಂದು ನಾನಿಲ್ಲಿ 4 ಇಂಚು ತೊಗೊತಾ ಇದ್ದೀನಿ. ಆದಷ್ಟು ವಿನೆಕ್ ಪ್ಯಾಟ್ರನ್ ಬ್ಲೌಸಸ್ಗೆ ಶೋಲ್ಡರ್ ಪಟ್ಟಿ ಅನ್ನೋದು ಜಾಸ್ತಿ ಇರೋ ಥರ ನೋಡ್ಕೊಳ್ಳಿ, ಲುಕ್ ಚೆನ್ನಾಗಿರುತ್ತೆ ಸ್ಟಿಚ್ ಮಾಡಿದ ನಂತರ. ನಾನಿಲ್ಲಿ ಶೋಲ್ಡರ್ ಪಟ್ಟಿ ಅನ್ನೋದು 4 ಇಂಚು ತೊಗೊಂಡು ಅದರಲ್ಲಿ ಮಿಡ್ ಪಾಯಿಂಟ್ 2 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಟೇಪನ್ನು ಪ್ಲೇಸ್ ಮಾಡಿಕೊಂಡು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡಿಕೊಂಡೆ. ನನಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಬಂದು 14.5.
ಈಗ ಅಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ. ಈಗ ವೇಸ್ಟ್ ಬಂದು ನಂದು 33 ಇಂಚು. 33/4 ಮಾಡಿದಾಗ ಅದರಲ್ಲಿ 4ನೇ 1 ಭಾಗ 8.25 ಇಂಚು ಬರುತ್ತೆ. ವೇಸ್ಟ್ ಲೈನ್ ಮೇಲೆ 8.25 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಡಾಟ್ಸ್ಗೋಸ್ಕರ 1 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಈಗ ಚೆಸ್ಟ್ ಲೈನಿಂದ ವೇಸ್ಟ್ ಲೈನ್ಗೆ ಈ ರೀತಿ ಒಂದು ಲೈನನ್ನು ಕನೆಕ್ಟ್ ಮಾಡ್ಕೋಬೇಕು. ಈ ರೀತಿ ನಮಗೆ ಲೈನ್ ಕ್ರಾಸ್ ಆಗಿರೋದ್ರಿಂದ ನಾನು 90 ಡಿಗ್ರಿನ ಚೆಕ್ ಮಾಡಿಕೊಂಡು ಈ ರೀತಿ ಆರ್ಮ್ ಕರ್ವ್ನ ಮತ್ತೆ ಡ್ರಾ ಮಾಡ್ಕೋತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟಲ್ಲಿ ನನಗೆ ಬ್ಯಾಕ್ ಡೀಪ್ ಪಟ್ಟಿ ಅನ್ನೋದು ನನಗೆ 3.25 ಇಂಚಿಗೆ ಮಾರ್ಕ್ ಮಾಡಿಕೊಡ್ತಾ ಇದ್ದೀನಿ. ಅಂದರೆ ಕೆಳಗಡೆಯಿಂದ 3.25 ಇಂಚು ನಮಗೆ ಪಟ್ಟಿ ಅನ್ನೋದು ಸಿಗಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವೇನು 4 ಇಂಚಸ್ ತೊಗೊಂಡಿದ್ವಿ ಶೋಲ್ಡರ್ ಹತ್ರ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಈ ರೀತಿ ಸ್ಟ್ರೈಟಾಗಿ ನೀವು ವಿ ನೆಕ್ಕನ್ನು ಬರ್ಕೋಬೋದು. ನಿಮ್ಗೆ ಈ ಶೇಪನ್ನಾದರೂ ತೊಗೋಬೋದು. ಬೇಡ ನಮಗೆ ಈ ಶೇಪ್ ಅನ್ನೋಂಗಿದ್ರೆ ನೀವು ಇನ್ನೊಂದು ರೀತಿಯಲ್ಲೂ ಕೂಡ ವಿ ಶೇಪನ್ನು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೋದು. ನಾನು ಇದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ಈ ರೀತಿ ಪ್ಯಾಟ್ರನ್ ಮೇಕಿಂಗನ್ನು ಯೂಸ್ ಮಾಡಿಕೊಂಡು ಈ ರೀತಿ ವಿ ಶೇಪನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಬ್ಯಾಕ್ ಪಾರ್ಟು ಫ್ರೆಂಡ್ಸ್. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೆ ವೇಸ್ಟ್ ಲೈನಲ್ಲಿ ಡಾಟ್ಸ್ಗೋಸ್ಕರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಟೇಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಅದನ್ನು ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೋಬೇಕು. ಆ ಮಿಡ್ ಪಾಯಿಂಟ್ ಹತ್ರ ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಬಂದು ನಾನಿಲ್ಲಿ 4 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಡಾಟನ್ನು ಕೂಡ ನೀವು ಮಾರ್ಕ್ ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ. ನಾನು ಈ ವಿಡಿಯೋದಲ್ಲಿ ಸ್ಲೀವ್ಸ್ ಕಟ್ಟಿಂಗನ್ನು ತೋರಿಸ್ತಿಲ್ಲ. ನೀವು ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋ ಬೇಕು ಅಂದರೆ ನಂದು ಓಲ್ಡ್ ವಿಡಿಯೋಸ್ ಇದೆಯಲ್ವ ಆ ವಿಡಿಯೋಸಲ್ಲಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಸೇಮ್ ಲೈನನ್ನು ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾವೇನು ಸ್ಟಾರ್ಟಿಂಗ್ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎರಡೂ ಕಡೆ ಡೀಪ್ ನೆಕ್ ಇರೋದ್ರಿಂದ ಅಂದರೆ ಬ್ಯಾಕು ಡೀಪ್ ನೆಕ್ಕು ಫ್ರಂಟು ಡೀಪ್ ನೆಕ್ ಇರೋದ್ರಿಂದ ಇಲ್ಲೂ ಕೂಡ ಫ್ರಂಟ್ ಪಾರ್ಟಲ್ಲಿ ನಾನು ಶೋಲ್ಡರ್ ಡೌನ್ಗೋಸ್ಕರ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಒಂದು ವೇಳೆ ಬ್ಯಾಕ್ ಬೋಟು ಫ್ರಂಟು ಡೀಪ್ ನೆಕ್ ಮಾಡ್ತಿದ್ದಾಗ ಬ್ಯಾಕ್ ಸೈಡ್ ಶೋಲ್ಡರ್ ಡೌನು 1 ಇಂಚು ತೊಗೊಳ್ಳಿ, ಫ್ರಂಟ್ ಸೈಡ್ ಶೋಲ್ಡರ್ ಡೌನು 3/4 ಇಂಚು ತೊಗೊಳ್ಳಿ. ನಾನಿಲ್ಲಿ ಎರಡೂ ಕಡೆ ಡೀಪು ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಪ್ಯಾಟ್ರನ್ ಮೇಕಿಂಗ್ ಮಾಡ್ತಾ ಇರೋದ್ರಿಂದ 1/2 ಇಂಚ್ ತೊಗೊಂಡಿದ್ದೀನಿ. ಈಗ ಫ್ರಂಟಲ್ಲಿ ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಚೆಕ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ನೆಕ್ ವಿಡ್ತ್ ಬಂದು ನಾವು 3 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ವಿ. ಅದರಲ್ಲಿ 1/4 ಇಂಚು ಕಡಿಮೆ ಮಾಡಿಕೊಂಡು 2.25 ಇಂಚು ತೊಗೊತಾ ಇದ್ದೀನಿ. ಶೋಲ್ಡರ್ ಬಂದು ಬ್ಯಾಕ್ ಪಾರ್ಟಲ್ಲಿ 8 ಇಂಚಸ್ ತೊಗೊಂಡಿದ್ದೀನಿ. ಫ್ರಂಟ್ ಪಾರ್ಟಿಗೆ ಬಂದಾಗ ಅದರಲ್ಲಿ 1/4 ಇಂಚು ಕಡಿಮೆ ಮಾಡಿಕೊಂಡು 7.25 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟಲ್ಲಿ ಹಾರ್ಮೋಲ್ ಬಂದು 6.25 ಇಂಚು ತೊಗೊಂಡಿದ್ದೀನಿ. ಫ್ರಂಟ್ ಪಾರ್ಟಲ್ಲಿ ಹಾರ್ಮ್ ರೌಂಡಿಗೆ ಬಂದು 7.5 ತೊಗೋತಾ ಇದ್ದೀನಿ. ಅಂದರೆ 3/4 ಇಂಚು ಜಾಸ್ತಿ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ನೆಕ್ ಪಾಯಿಂಟಿಂದ ಶೋಲ್ಡರ್ ಪಾಯಿಂಟ್ಗೆ ಈ ರೀತಿ ಕ್ರಾಸಾಗಿ ಕನೆಕ್ಟ್ ಮಾಡ್ಕೋಬೇಕು. ಹಾಗೆ ನಾವೇನು ಆರ್ಮ್ ರೌಂಡು 7.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲೂ ಕೂಡ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಇದು ಬಂದು ನಮಗೆ ಫ್ರಂಟಲ್ಲಿ ಚೆಸ್ಟ್ ಲೈನು, ಫ್ರಂಟ್ ಪಾರ್ಟ್ ಚೆಸ್ಟ್ ಲೈನು. ಬ್ಯಾಕ್ ಪಾರ್ಟಲ್ಲಿ ಬಿಡ್ತು ಬಂದು ನಮಗೆ ಎಷ್ಟಿದೆ ಚೆಸ್ಟ್ ಲೈನಲ್ಲಿ 10.25 ಇದೆ. ಸೊ ಫ್ರಂಟ್ ಪಾರ್ಟಲ್ಲೂ 10.25 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈಗ ಅಲ್ಲಿಂದ ಬ್ಯಾಕ್ ಪಾರ್ಟಲ್ಲಿ ನಾವು ಆರ್ಮ್ ಕರ್ವ್ ಲೈನ್ಗೆ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ. ಸೇಮ್ ಅಷ್ಟನ್ನೇ ನಾವು ಫ್ರಂಟ್ ಪಾರ್ಟಲ್ಲೂ ಮಾರ್ಕ್ ಮಾಡಿಕೊಂಡು ಈ ಲೈನನ್ನು ಶೋಲ್ಡರ್ ಲೈನ್ಗೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು ಸ್ಟ್ರೈಟಾಗಿ. ಈಗ ನಾನು ಫುಲ್ ಶೋಲ್ಡರ್ ಬಂದು 16/2 ಮಾಡಿದಾಗ 8 ಇಂಚಸ್ ಬರುತ್ತೆ. ಆ 8 ಇಂಚಸಲ್ಲಿ ಮೈನಸ್ ನಾನು 1.25 ಮೈನಸ್ ಮಾಡ್ತಾಯಿದ್ದೀನಿ. ಯಾಕೆ ಮೈನಸ್ ಮಾಡ್ತಾಯಿದ್ದೀನಿ? ನಮ್ಗೆ ಹಾರ್ಮೋಲ್ ಹತ್ರ ಫ್ರಂಟ್ ಹಾರ್ಮೋಲ್ ಹತ್ರ ರಿಂಕಲ್ಸ್ ಬರಬಾರ್ದು ಅಂದರೆ ನಾವು 1.25 ಕ್ಲಾತನ್ನು ನಾವು ಇಲ್ಲಿ ತೆಗೆದು ಬಿಡಬೇಕಾಗುತ್ತೆ. ಇಲ್ಲಿ ಪ್ರಿನ್ಸಸ್ ಕಟ್ಟನ್ನು ನಾವು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಇಷ್ಟು ಕ್ಲಾತನ್ನು ನಾವಿಲ್ಲಿ ಆರ್ಮೋಲ್ ಡಾಟಾಗಿ ಕನ್ವರ್ಟ್ ಮಾಡ್ಕೋಬೇಕು. ನೋಡಿ ಅದು 6.25 ನಾವು ಉಕ್ಸ್ ಪಟ್ಟಿ ಸೈಡಿಂದ ಮಾರ್ಕ್ ಮಾಡಿಕೊಂಡು ಅದನ್ನು ಕೂಡ ಈ ರೀತಿ ಶೋಲ್ಡರ್ ಲೈನ್ಗೆ ಕನೆಕ್ಟ್ ಮಾಡ್ಕೋಬೇಕು. ನೋಡಿ ಇಷ್ಟು ಎಕ್ಸೆಸ್ಸು ನಮಗೇನು ಇಲ್ಲಿ 2 ಲೈನ್ಸ್ ಕನೆಕ್ಟ್ ಆಗಿದೆ ಎರಡೂ ಕೂಡ ನಮಗೆ ಎಕ್ಸೆಸ್ ಇರೋವಂಥ ಕ್ಲಾತು ಫ್ರಂಟಲ್ಲಿ. ಅದನ್ನು ತೆಗೆದಾಗ ನಮಗೆ ಫ್ರಂಟ್ ಪಾರ್ಟಲ್ಲಿ ಆರ್ಮೋಲ್ ಹತ್ರ ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೊಂಡೆ ಅಲ್ಲಿಂದ 1.5 ಇಂಚು ಡೌನ್ ಬಂದು ಈ ರೀತಿ ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಏನು ನೀವು ಆರ್ಮೋಲ್ ಕರ್ವ್ಗೆ ಏನು ಲೈನ್ ಹಾಕ್ಕೊಂಡಿರ್ತೀರೋ ಆ ಲೈನ್ ಮೇಲೆ ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೋಬೇಕು. ಆ ಮಿಡ್ ಪಾಯಿಂಟ್ ಹತ್ರದಿಂದ 1.5 ಇಂಚ್ ಪಾಯಿಂಟನ್ನು ಮಾಡಿಕೊಂಡು ಅಲ್ಲಿಂದ ಆರ್ಮೋಲ್ ಕರ್ವನ್ನು ಮಾರ್ಕ್ ಮಾಡ್ಕೋಬೇಕು.
ಈಗ ನನ್ನ ಬಸ್ಟ್ ಪಾಯಿಂಟು 10 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದಕ್ಕೂ ಕೂಡ ಒಂದು ಲೈನನ್ನು ಹಾಕ್ಕೋಬೇಕು. ನನ್ನ ಅಂಡರ್ ಬಸ್ಟ್ ಲೈನ್, ಇದು ಚೆಸ್ಟ್ ಲೈನು, ಬಸ್ಟ್ ಲೈನು. ಅಂಡರ್ ಬಸ್ಟ್ ಲೈನ್ ಫಾರ್ಮುಲಾ ಬಂದು 39/12 ಮಾಡಿದಾಗ 3.25 ಅನ್ನೋದು ಬರುತ್ತೆ. ಬಸ್ಟ್ ಲೈನಿಂದ 3.25 ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿರೋ ಥರ ಈ ರೀತಿ ಒಂದು ಲೈನನ್ನು ಹಾಕ್ಕೋಬೇಕು. ಹಾಗೆ ಇದರಿಂದ ಕೆಳಗಡೆಗೆ ನಾನು 2 ಇಂಚಸ್ ತೊಗೋತಾ ಇದ್ದೀನಿ. ಎನಿ ಸೈಜ್ ನೀವು 2 ಇಂಚಸ್ ಮಾರ್ಕ್ ಮಾಡ್ಕೋಬೋದು. ಬಸ್ಟ್ ಲೈನಿಂದ ಕೆಳಗಡೆ ವೇಸ್ಟ್ ಲೈನ್ಗೆ 2 ಇಂಚಸ್ ಎಕ್ಸ್ಟ್ರಾಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಅಲ್ಲೂ ಕೂಡ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹೆವಿ ಬಸ್ಟ್ ಇರೋವರೆಗೆ 2 ಇಂಚಸ್ ಸಾಕಾಗಲ್ಲ, 2.5 ಆ ಥರ ತೊಗೊಳ್ಳಿ. ಈಗ ಅಪೆಕ್ಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅಪೆಕ್ಸನ್ನು ನಾವು ಬಸ್ಟ್ ಲೈನ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಅಪೆಕ್ಸ್ನ ಮಾರ್ಕ್ ಮಾಡ್ಕೋಬೇಕಂದ್ರೆ ನಿಮ್ಮ ಫುಲ್ ಬಸ್ಟ್ /10 ಮಾಡ್ಕೋಬೇಕು. ನಾನು ಫುಲ್ ಬಸ್ಟ್ ಬಂದು 39 / 10 ಮಾಡಿದಾಗ 3/9 ಬರುತ್ತೆ. ಬಸ್ಟ್ ಲೈನ್ ಮೇಲೆ ನಾನು 3/9ಗೆ ಈ ರೀತಿ ಒಂದು ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡೆ. ಸೇಮ್ ಅಷ್ಟೇ ನಾವು ವೇಸ್ಟ್ ಲೈನ್ ಮೇಲೆ ಕೂಡ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಸ್ಟ್ರೈಟಾಗಿ ಆ 2 ಪಾಯಿಂಟ್ಸ್ನ ಈ ರೀತಿ ಸ್ಟ್ರೈಟಾಗಿ ಕನೆಕ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲೈನ್ ಹಾಕ್ಕೋಬೇಕು. ಈಗ ವೇಸ್ಟ್ ಲೈನ್ ಮೇಲೆ ನಮಗೆ ಬ್ಯಾಕ್ ಪಾರ್ಟಲ್ಲಿ ವೇಸ್ಟ್ ಲೈನು ನಮ್ಮ 4ನೇ ಒಂದು ಭಾಗ ಎಷ್ಟು ಬಂದಿದೆ, 8.25 ಬಂದಿದೆ. ಚೆಕ್ ಮಾಡ್ಕೋಬೇಕು 8.25 ಎಷ್ಟಿದೆ ಅಂತ. ಅದಕ್ಕೂ ಮೊದಲು ಚೆಸ್ಟ್ ಲೈನಲ್ಲಿ ವಿಡ್ತ್ ಎಷ್ಟಿದೆ ನೋಡಿ, 10 ಕಾಲಿದೆ. ಸೊ ವೇಸ್ಟ್ ಲೈನ್ ಮೇಲೂ ಅಷ್ಟೇ ವಿಡ್ತನ್ನು ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೈನಿಂದ ವೇಸ್ಟ್ ಲೈನ್ಗೆ ಈ ರೀತಿ ಒಂದು ಲೈನನ್ನು ಕನೆಕ್ಟ್ ಮಾಡ್ಕೋಬೇಕು. ಈಗ ವೇಸ್ಟ್ ಲೈನ್ ಮೇಲೆ ನಮಗೆ ವೇಸ್ಟದ್ದು 4ನೇ ಒಂದು ಭಾಗ 8.25 ಇಂಚು ಬಂದಿದೆಯಲ್ಲ, ಅದನ್ನು ಮಾರ್ಕ್ ಮಾಡಿಕೊಂಡು ಉಳಿದಿರೋ ಅಂಥದ್ದು ಎಷ್ಟಿರುತ್ತೋ ಅದನ್ನು ನೀವು ಡಾಟಾಗಿ ಕನ್ವರ್ಟ್ ಮಾಡ್ಕೋಬೇಕು. 10 ಕಾಲಲ್ಲಿ 8 ಕಾಲು ಮೈನಸ್ ಮಾಡಿದ್ರೆ ನಮಗೆ 2 ಇಂಚಸ್ ಅನ್ನೋದು ಎಕ್ಸ್ಟ್ರಾ ಇರುತ್ತೆ. ಆ 2 ಇಂಚಸ್ನ ನಾನು ಡಾಟಾಗಿ ಕನ್ವರ್ಟ್ ಮಾಡ್ತಾಯಿದ್ದೀನಿ, ಪ್ರಿನ್ಸಸ್ ಕಟ್ ಡಾಟಾಗಿ. ನೋಡಿ, ಆ ಕಡೆ 1 ಇಂಚು ಈ ಕಡೆ 1 ಇಂಚು ಡಿವೈಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಪ್ರಿನ್ಸಸ್ ಕಟ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ ಬಸ್ಟ್ ಪಾಯಿಂಟಲ್ಲಿ ಮೇಲ್ಗಡೆಗೆ 1/2 ಇಂಚು ಕೆಳಗಡೆಗೆ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ 1/2 ಇಂಚ್ ಎತ್ತರದಿಂದ ನಾವು ಈ ಥರ ಟ್ರಯಾಂಗಲ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಮೇಲ್ಗಡೆ ಇರೋ 1/2 ಇಂಚಿಗೆ ಆರ್ಮೋಲ್ ಹತ್ರ ನಾವೇನು ಮೀಟಿಂಗ್ ಪಾಯಿಂಟ್ ಅರೇಂಜ್ ಮಾಡಿ ಆರ್ಮ್ ಕರು ಶೇಪ್ ತೆಗೆದಿದ್ನೋ ಅಲ್ಲಿಗೆ ಈ ರೀತಿ ಡ್ರಾ ಮಾಡ್ಕೋಬೇಕು ಆ ಲೈನು. ಈಗ ಆ ಲೈನನ್ನು ಆ ಡಾಟ್ ಲೆಗ್ಗನ್ನು ಈ ರೀತಿ ಟೇಪಿಂದ ಅಳತೆ ಮಾಡ್ಕೊಳ್ಳಿ. 5ವರೆಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಇದೆ. ಸೇಮ್ ಅದೇ ಡಾಟ್ ಲೆಗ್ಗನ್ನು ನಾವು ಈ ಕಡೆ ಲೈನ್ಗೂ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಲೈನನ್ನು ಡ್ರಾ ಮಾಡ್ಕೋಬೇಕು. ಈಗ ನಮ್ಮದು ಶೋಲ್ಡರ್ ಪಾಯಿಂಟ್ ಎಲ್ಲಿದೆಯೋ ನೋಡಿ, ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಆ ಶೋಲ್ಡರ್ ಪಾಯಿಂಟ್ ಹತ್ತಿರ ಈ ರೀತಿ ಫ್ರೆಂಚ್ ಆರ್ಮ್ ಕರು ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಆರ್ಮ್ ಕರು ಶೇಪನ್ನು ಡ್ರಾ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಶೋಲ್ಡರ್ ಪಟ್ಟಿ ಅನ್ನೋದು ಎಷ್ಟು ತೊಗೊಂಡಿರ್ತೀವೋ ಸೇಮ್ ಫ್ರಂಟ್ ಪಾರ್ಟಲ್ಲೂ ಕೂಡ ಅಷ್ಟೇ ತಗೋಬೇಕು. ನೋಡಿ, ಶೋಲ್ಡರ್ ಪಾಯಿಂಟ್ ಹತ್ರದಿಂದ 4 ಇಂಚಸ್ಸು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ ಫ್ರಂಟ್ ಡೀಪ್ ಬಂದು 8 ಇಂಚಸ್ ತೊಗೋತಾ ಇದ್ದೀನಿ. ವಿನೆಕ್ ಆಗಿರೋದ್ರಿಂದ 8 ಇಂಚಸ್ ಡೀಪ್ ತೊಗೋಬೋದು. ನೀವು ಅಪ್ ಟು 9-10 ಇಂಚಸ್ವರೆಗೂ ಹೋಗ್ಬೋದು. ಇಲ್ಲೂ ಕೂಡ ಸೇಮ್ ವಿ ಶೇಪನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ. ನಿಮ್ಗೆ ಈ ಶೇಪ್ ಬೇಡ ಅಂದರೆ ನೀವು ಸ್ಟ್ರೈಟಾಗಿ ವಿಯನ್ನು ಮಾರ್ಕ್ ಮಾಡ್ಕೋಬೋದು. ಈಗ ಫ್ರಂಟು ಆರ್ಮ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಬ್ಯಾಕ್ ಪಾರ್ಟ್ ಆರ್ಮ್ ರೌಂಡ್ ಬಂದು 8.5 ಬಂದಿದೆ. ಸೇಮ್ ಅಷ್ಟೇ ನಮಗೆ ಫ್ರಂಟಲ್ಲೂ ಬರಬೇಕು. ನೋಡಿ, ಆ ಪಾಯಿಂಟ್ ಹತ್ತಿರಗೆ ನಮಗೆ ಈ ರೀತಿ ಕನೆಕ್ಟ್ ಮಾಡ್ಕೊಂಡಾಗ 4.25 ಇಂಚ್ ಅನ್ನೋದು ಬಂತು. ಆ ಡಾಟನ್ನು ನಾವು ಮೈನಸ್ ಮಾಡಿಕೊಂಡು ಅದೇ 4.25 ಇಂಚಿನ ಈ ಕಡೆ ಮೀಟಿಂಗ್ ಪಾಯಿಂಟ್ ಹತ್ರ ಅರೇಂಜ್ ಮಾಡಿಕೊಂಡು ಈ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊತಾ ಇದ್ದೀನಿ. ನನಗೆ 1/4 ಇಂಚ್ ಅನ್ನೋದು ಕಡಿಮೆ ಬಂದಿದೆ, ಅಂದರೆ 8.25 ಇಂಚು ಬಂದಿದೆ. ನಮಗೆ ಬೇಕಾಗಿರೋದು 8.25. ಇನ್ನೊಂದು 1/4 ಇಂಚು ನಾನು ಚೆಸ್ಟ್ ಲೈನನ್ನು ಕೆಳಗಡೆ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಕೆಳಗಡೆ ಮಾಡಿಕೊಂಡು ಮತ್ತು ಹೊಸದಾಗಿ ನಾವು ಆರ್ಮ್ ರೌಂಡನ್ನು ಡ್ರಾ ಮಾಡ್ಕೋಬೇಕು. ನಿಮ್ಗೊಂದು ವೇಳೆ ಜಾಸ್ತಿ ಬಂದರೆ ಚೆಸ್ಟ್ ಲೈನನ್ನು ಮೇಲೆ ಮಾಡ್ಕೊಳ್ಳಿ, ಒಂದು ವೇಳೆ ಕಡಿಮೆ ಬಂದರೆ ಚೆಸ್ಟ್ ಲೈನನ್ನು ಕೆಳಗಡೆ ಮೂವ್ ಮಾಡಿಕೊಂಡು ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ, ಈಗ ನನಗೆ ಕರೆಕ್ಟಾಗಿ 8.5 ಅನ್ನೋದು ಬರ್ತಿದೆ. ಇದೆಲ್ಲ ನಮಗೆ ವೇಸ್ಟ್. ಕಟಿಂಗ್ ಮಾಡುವಾಗ ನಾವು ಕೆಳಗಡೆ ಲೈನ್ಗೆ ಕಟಿಂಗ್ ಮಾಡ್ಕೋಬೇಕು. ಈಗ ಪ್ರಿನ್ಸಸ್ ಕಟ್ ಡಾಟನ್ನು ನಾವು ಈ ರೀತಿ ಸ್ಮೂತ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಿಮ್ಮ ಹತ್ರ ಈ ಫ್ರೆಂಚ್ ಆರ್ಮ್ ಕರು ಸ್ಕೇಲ್ ಇದ್ದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾರಾದರೂ ಹೊಸದಾಗಿ ಟೈಲರಿಂಗ್ನ ಕಲಿತಾ ಇರೋರು ಈ ಸ್ಕೇಲ್ ಅನ್ನೋದು ಆನ್ಲೈನಲ್ಲಿ ಸಿಗುತ್ತೆ, ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ. ಮಿಡ್ ಪಾಯಿಂಟು 3 ಇಂಚಸ್ ಇದೆ, ಅದರಲ್ಲಿ 1.5 ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾನು ಯಾವ ರೀತಿ ಸ್ಕೇಲನ್ನ ಪ್ಲೇಸ್ ಮಾಡಿಕೊಂಡು ಪ್ರಿನ್ಸಸ್ ಕಟ್ ಶೇಪನ್ನು ಡ್ರಾ ಮಾಡ್ತಾಯಿದ್ದೀನಿ ಅಂತ 1-2 ಸಲ ವೀಡಿಯೋನ ಪಾಸ್ ಮಾಡ್ಕೊಂಡು ನೋಡಿ. ನೀವು ಕೂಡ ಇದೇ ರೀತಿಯೇ ಶೇಪನ್ನು ತೊಗೋಬೋದು.
ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಸೈಡ್ ಸೀಮ್ ಅಲವೆನ್ಸಸ್ನ ಚೆಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಸೈಡ್ ಸೀಮ್ ಅಲವೆನ್ಸಸ್ ಬಂದು 7.5ಗೆ 1 ಪಾಯಿಂಟ್ ಅನ್ನೋದು ಬಂದಿದೆ. 7.5 ಮೇಲೆ 1 ಪಾಯಿಂಟು ಅಂದರೆ 7/5/8 ಬಂದಿದೆ. ಈಗ ಫ್ರಂಟ್ ಪಾರ್ಟಲ್ಲಿ ನಾನು ಚೆಕ್ ಮಾಡ್ಕೊಂಡಾಗ ನನಗೆ 1/2 ಇಂಚ್ ಅನ್ನೋದು ಕಡಿಮೆ ಬರ್ತಿದೆ. ಸೈಡ್ ಸೀಮ್ ಅಲವೆನ್ಸಸ್ಸು ನನಗೆ 1/2 ಇಂಚ್ ಕಡಿಮೆ ಬಂದಿರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಫ್ರಂಟ್ ಪಾರ್ಟ್ ಲೆಂತನ್ನು ನಾನು ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ನಿಮ್ಗೆ 1/2 ಇಂಚ್ ಕಡಿಮೆ ಬಂದಿದೆ ಅಂದರೆ ನೀವು ಫ್ರಂಟ್ ಪಾರ್ಟ್ ಲೆಂತ್ ಅನ್ನೋದು ಕಡಿಮೆ ಬರ್ತಿದೆ ಅಂತ ಅರ್ಥ ಆಗ್ತಿದೆಯಾ. ಒಂದು ವೇಳೆ ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆದರೆ ಏನೂ ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ಕಡಿಮೆ ಬರ್ತಿದ್ರೆ ನೀವು ಫ್ರಂಟ್ ಪಾರ್ಟಲ್ಲಿ ಲೆಂತನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ಕೆಳಗಡೆ ಲೆಂತನ್ನು ನೀವು ಎಷ್ಟು ನಿಮಗೆ ಕಡಿಮೆ ಬರ್ತಿರುತ್ತೋ ಸೈಡ್ ಸೀಮ್ ಅಲವೆನ್ಸಸ್ಸಲ್ಲಿ ಅಷ್ಟನ್ನು ನೀವು ಇನ್ಕ್ರೀಸ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಬ್ಯಾಕ್ ಪಾರ್ಟ್ಗಿಂತ ನಿಮಗೂ ಸೈಡ್ ಸೀಮ್ ಅಲವೆನ್ಸಸ್ ಫ್ರಂಟ್ ಪಾರ್ಟಲ್ಲಿ ಜಾಸ್ತಿ ಬಂದಾಗ ನೀವು ಬೇಕಾದರೆ ಕಟ್ಟಿಂಗನ್ನು ಮಾಡ್ಕೋಬೋದು. ಕ್ರಾಸಾಗಿ ಪ್ರಿನ್ಸೆಸ್ ಕಟ್ ಶೇಪಿಂದ ಕ್ರಾಸಾಗಿ ಕಟ್ ಮಾಡ್ಕೋಬೋದು. ನೋಡಿ ನಾನು 1/2 ಇಂಚು ಇನ್ಕ್ರೀಸ್ ಮಾಡ್ಕೋತಾ ಇದ್ದೀನಿ. ನನಗೆ 1/2 ಇಂಚ್ ಅನ್ನೋದು ಬ್ಯಾಕ್ ಪಾರ್ಟ್ ಸೈಡ್ ಸೀಮ್ ಅಲವೆನ್ಸಸ್ಗಿಂತ ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ಅಲವೆನ್ಸಸ್ ಕಡಿಮೆ ಬಂದಿದೆ. ಈ ರೀತಿ 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಲೆಂತನ್ನು ಇನ್ಕ್ರೀಸ್ ಮಾಡ್ಕೋತಾ ಇದ್ದೀನಿ. ಈಗ ಚೆಕ್ ಮಾಡ್ಕೊತಾ ಇದ್ದೀನಿ ಸೈಡ್ ಸೀಮ್ ಅಲವೆನ್ಸಸ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಇಲ್ಲ ನೋಡಿ. ಫ್ರಂಟ್ ಪಾರ್ಟಲ್ಲಿ 7.5 ಮೇಲೆ 1 ಪಾಯಿಂಟ್ ಇದೆ. ಸೊ ಬ್ಯಾಕ್ ಪಾರ್ಟಲ್ಲೂ 7.5 ಮೇಲೆ 1 ಪಾಯಿಂಟು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ಯಾಟ್ರನ್ ಮೇಕಿಂಗ್ ಅಂದರೆ ಅದರಲ್ಲಿ ಸೀಮ್ ಅಲವೆನ್ಸಸ್ ಅನ್ನೋದು ಆ್ಯಡ್ ಆಗಿರೋದಿಲ್ಲ. ನಾವು ಈ ಪ್ಯಾಟ್ರನನ್ನು ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ಅಲ್ಲಿ ನಾವು ಎಲ್ಲ ಕಡೆ ಸೀಮ್ ಅಲವೆನ್ಸಸ್ನ ಆ್ಯಡ್ ಮಾಡ್ಕೋಬೇಕು. ನಾನೀಗ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ನೆನಪಿಟ್ಕೊಳ್ಳಿ, ನಾನು ಎಲ್ಲೂ ಕೂಡ ಸೀಮ್ ಅಲವೆನ್ಸಸ್ನ ಆ್ಯಡ್ ಮಾಡಿಲ್ಲ. ನೀವು ಲೈನಿಂಗ್ ಮೇಲೆ ಪ್ಲೇಸ್ ಮಾಡ್ಕೊಂಡಾಗ ಸೀಮ್ ಅಲವೆನ್ಸಸ್ನ ಆ್ಯಡ್ ಮಾಡ್ಕೋಬೇಕು. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ನಾನು ಸ್ಲೀವ್ಸ್ ಕಟಿಂಗನ್ನು ತೋರಿಸಿಲ್ಲ. ನಂದು ಹಳೆ ವಿಡಿಯೋಸಲ್ಲಿ ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕಂತ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋಸ್ನ ನೋಡಿಕೊಂಡು ಸ್ಲೀವ್ಸ್ ಕಟಿಂಗನ್ನು ಮಾಡ್ಕೊಳ್ಳಿ. ಹಾಗೆ ಈ ಪ್ಯಾಟ್ರನ್ ಮೇಕಿಂಗ್ನ ಲೈನಿಂಗ್ ಮೇಲೆ ಪ್ಲೇಸ್ ಮಾಡ್ಕೊಂಡು ಯಾವ ರೀತಿ ನಾವು ಸೀಮ್ ಅಲವೆನ್ಸಸ್ನ ಆ್ಯಡ್ ಮಾಡೋದು ಅನ್ನೋದು ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದ್ರ ಸ್ಟಿಚಿಂಗ್ ವಿಡಿಯೋನೂ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸ್ಟಿಚಿಂಗ್ ವಿಡಿಯೋನೂ ಕೂಡ ಮಾಡಿ ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ. ನೀಟಾಗಿ ನಾವು ಈಗ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದ್ರ ಪ್ರಕಾರ ನೀಟಾಗಿ ಕಟ್ ಮಾಡ್ಕೋಬೇಕು. ಪ್ರಿನ್ಸೆಸ್ ಕಟ್ಸ್ನ ಈ ರೀತಿ ನೀಟಾಗಿ ಸಪ್ರೇಟ್ ಮಾಡ್ಕೊಂಡಾಗ ಪ್ಯಾನಲ್ಸ್ನ ಬಸ್ಟ್ ಪಾಯಿಂಟ್ ಹತ್ರ ನೀವು ಒಂದು ಸಣ್ಣದಾಗಿ ಟಕ್ಸನ್ನು ಇಟ್ಕೋಬೇಕು. 2 ಪ್ಯಾನಲ್ಸಲ್ಲಿ ಬಸ್ಟ್ ಪಾಯಿಂಟ್ ಹತ್ರ ಟಕ್ಸನ್ನು ಇಟ್ಕೊಳ್ಳಿ. ಈ ರೀತಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಬಸ್ಟ್ ಪಾಯಿಂಟ್ ಅನ್ನೋದು 2 ಪ್ಯಾನಲ್ಸಲ್ಲಿ ಮ್ಯಾಚ್ ಆಗಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.